ನಿವೇಶನ ರಹಿತರಿಗೆ ಸರ್ಕಾರಿ ಭೂಮಿ ಕಾಯ್ದಿರಿಸಿ ಸಿಪಿಐ ಪಕ್ಷ ಆಗ್ರಹ. ನಿವೇಶನ ಮತ್ತು ವಸತಿ ಸಮಸ್ಯೆಯಿಂದ ಸಾವಿರಾರು ಬಡ ಕುಟುಂಬಗಳು ಸಂಕಷ್ಟದಲ್ಲಿದ್ದು, ನಿವೇಶನ ರಹಿತರಿಗೆ ನಿವೇಶನ ಕಲ್ಪಿಸಲು ಸರ್ಕಾರಿ ಭೂಮಿಯನ್ನು ಕಾಯ್ದಿರಿಸಬೇಕು ಎಂದು ಸಿಪಿಐ ಜಿಲ್ಲಾ ಸಮಿತಿ ಆಗ್ರಹಿಸಿದೆ. ಗಂಗಾವತಿ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಸಿಪಿಐ ಕಾರ್ಯಕರ್ತರು ತಾಲೂಕಿನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಲಭ್ಯವಿರುವ ಸರ್ಕಾರಿ ಭೂಮಿಗಳನ್ನು ಗುರುತಿಸಿ ನಿವೇಶನಕ್ಕಾಗಿ ಕಾಯ್ದಿರಿಸುವಂತೆ ಒತ್ತಾಯಿಸಿದ್ದಾರೆ. ಸರ್ಕಾರಿ ಭೂಮಿಯ ಒತ್ತುವರಿಯನ್ನು ತೆರವುಗೊಳಿಸಿ ಅರ್ಹ ಬಡ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕು. ಕಳೆದ 4-5 ತಿಂಗಳಿಂದ ಬಾಕಿ ಇರುವ ವೃದ್ಧರು, ಅಂಗವಿಕಲರು ಹಾಗೂ ವಿಧವೆಯರ ಮಾಸಿಕ ಪಿಂಚಣಿಯನ್ನು ಶೀಘ್ರ ಬಿಡುಗಡೆ ಮಾಡಬೇಕು ಎಂದು ಮನವಿ ಸಲ್ಲಿಸಿದ್ದಾರೆ. ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿರುವ ಅರ್ಹ ಕುಟುಂಬಗಳ ಮನವಿಗಳನ್ನು ತ್ವರಿತವಾಗಿ ಪರಿಶೀಲಿಸಿ ನ್ಯಾಯಯುತವಾಗಿ ನಿವೇಶನ ಒದಗಿಸಬೇಕೆಂದು ಸಿಪಿಐ ಜಿಲ್ಲಾ ಸಮಿತಿ ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ಹುಲಗಪ್ಪ, ಪ್ರಧಾನ ಕಾರ್ಯದರ್ಶಿ ತಿಮ್ಮಯ್ಯ, ಶೇಖಮ್ಮ, ಗಂಗಮ್ಮ, ಲಕ್ಷ್ಮಣ, ಕಂಠಪ್ಪ, ಯಜಮಾನ, ರಿಜ್ವಾನ್ ಬೇಗಂ ಸೇರಿದಂತೆ ಸಿಪಿಐ ಕಾರ್ಯಕರ್ತರು ಹಾಗೂ ನಿವೇಶನ ರಹಿತರು ಭಾಗವಹಿಸಿದರು. ಬದಲಾವಣೆ ಅಗತ್ಯ, ಬದಲಾವ್ ಜರೂರಿ ಹೈ, ಚೇಂಜ್ ಇಸ್ ನೆಸೆಸರಿ ಅಂತಕ್ಕಂಥ ಘೋಷಣೆ ಅಡಿಯಲ್ಲಿ ದೇಶಾದ್ಯಂತ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 1ರವರೆಗೆ ದೇಶಾದ್ಯಂತ ಪಾದಯಾತ್ರೆ ಮಾಡ್ತಾ ಇದೆ. ಅದರ ಪ್ರಮುಖ ಉದ್ದೇಶ ಏನು ಅಂತಂದರೆ, ಆಳುವ ಸರ್ಕಾರಗಳು ಇವತ್ತು ಈ ದೇಶದ ವಿದ್ಯಾರ್ಥಿಗಳ, ಯುವಜನರ, ರೈತರ, ಕಾರ್ಮಿಕರ, ಮಹಿಳೆಯರ ಬದುಕು ಇವತ್ತು ಹಸನಾಗದೇ ಇರತಕ್ಕಂಥ ಸಂದರ್ಭ ಎದುರಾಗಿದೆ. ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇರೋದ್ರಿಂದ ದೇಶಾದ್ಯಂತ ಇರತಕ್ಕಂಥ ಕೂಲಿ ಮಾಡ್ತಕ್ಕಂಥ ಮಧ್ಯಮ ವರ್ಗದ ಜನರು ಕೂಡ ಇವತ್ತು ಬೆಲೆ ಏರಿಕೆಗೆ ಬಲಿಯಾಗ್ತಾ ಇದ್ದಾರೆ. ನೀಟ್ ಪರೀಕ್ಷೆಯ ಪರಿಣಾಮವಾಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿಗೆ ಹೋಗಿದ್ದಾರೆ. ಜಂತರ್ ಮಂತರ್ನಲ್ಲಿ ಬಹಳ ದೊಡ್ಡ ಹೋರಾಟ ಆದಾಗ ಒಂದು ಪ್ರಶ್ನೆ ಮಾಡದೆ ತಪ್ಪು, ಪ್ರಜಾಪ್ರಭುತ್ವದಲ್ಲಿ ತಮ್ಮ ಹಕ್ಕನ್ನು ಕೇಳದೆ ತಪ್ಪು ಅಂತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಅವ್ರ ಮೇಲೆ ದೊಡ್ಡದಾದಂಥ ಒಂದು ಲಾಠಿ ಚಾರ್ಜ್ ಮಾಡಿದ್ದನ್ನು ಕೂಡ ನಾವೆಲ್ಲ ನೋಡಿದ್ದೀವಿ. ಈಗಾಗಲೇ ದೇಶಾದ್ಯಂತ ಯುವಜನರು ಉದ್ಯೋಗಕ್ಕಾಗಿ ದೊಡ್ಡ ಹೋರಾಟವನ್ನ ಕಟ್ಟತಕ್ಕಂಥ ಸ್ಥಿತಿನಲ್ಲಿದ್ದಾರೆ. ರೈತರು ತಾವು ಬೆಳೆದಂತ ಬೆಂಬಲ ಬೆಲೆಗೆ ಸರಿಯಾದಂಥ ಬೆಂಬಲ ಬೆಲೆ ಸಿಗದೇ ಇರೋದ್ರಿಂದ ಬೆಲೆಗೆ ಸಂಪೂರ್ಣ ಆತ್ಮಹತ್ಯೆ ಮಾಡಿಕೊಳ್ಳೋ ಸ್ಥಿತಿಗೆ ಹೋಗಿದ್ದಾರೆ. ಮಹಿಳೆಯರ ರಕ್ಷಣೆ ಅಂತಕ್ಕಂಥದ್ದು ಬಹಳ ಅತ್ಯಂತ ನಿಕೃಷ್ಟವಾಗಿದೆ. ಬೇಟಿ ಬಚಾವ್ ಬೇಟಿ ಪಢಾವ್ ಅಂತಕ್ಕಂಥ ಘೋಷಣೆ ಇವತ್ತು ಘೋಷಣೆಯಾಗಿ ಉಳಿದಿದೆ. ದೇಶಾದ್ಯಂತ ಮಹಿಳೆಯರ ಮೇಲೆ ಆಗ್ತಕ್ಕಂಥ ಹಲ್ಲೆಗಳು ಜಾಸ್ತಿ ಆಗಿದೆ. ಆದಿವಾಸಿಗಳು, ದಲಿತರ ಬದುಕನ್ನು ಕೂಡ ಇವತ್ತು ನಾವು ಗಂಭೀರವಾಗಿ ಒಂದು ಸಂಕಷ್ಟದ ಸ್ಥಿತಿನಲ್ಲಿದ್ದಾರೆ. ಆದಿವಾಸಿಗಳು ತಾವು ಬದುಕಿರ್ತಕ್ಕಂಥ ಅರಣ್ಯದಿಂದ ಏಳಿಸೋಕೆ ಅವ್ರನ್ನ ನಕ್ಸಲ್ ಹೆಸರಲ್ಲಿ ಅವರನ್ನು ಏಳಿಸಿ ಆ ಭೂಮಿಯ ಕೆಳಗಡೆ ಇರತಕ್ಕಂಥ ಅದಿರನ್ನ ಈ ದೇಶದ ಕಾರ್ಪೊರೇಟ್ ಕಂಪನಿಗಳಿಗೆ ಪಾಲು ಮಾಡಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕಾರದ ನೀತಿಗಳ ವಿರುದ್ಧ ಮತ್ತು ಒಂದು ರಾಜಕೀಯ ಬದಲಾವಣೆ ಆಗಬೇಕಾಗಿದೆ. ಈ ರಾಜಕೀಯ ಬದಲಾವಣೆ ಆಗಬೇಕಂದ್ರೆ ಚುನಾವಣಾ ಸುಧಾರಣೆ ಆಗಬೇಕಾಗಿದೆ. ಚುನಾವಣಾ ಸುಧಾರಣೆಯನ್ನು ಬಯಸಿರ್ತಕ್ಕಂಥ ಕಮ್ಯುನಿಸ್ಟ್ ಪಾರ್ಟಿ ನಮ್ಮ ಪಕ್ಷದ ಸಂಸದರಾಗಿದ್ದಂಥ ಇಂದ್ರಜಿತ್ ಗುಪ್ತಾ ಅವರು ಒಂದು ವರದಿಯನ್ನು ಕೊಟ್ಟಿದ್ರು. ಚುನಾವಣಾ ಸುಧಾರಣೆ ಬಗ್ಗೆ ಅವರ ಸಂಪೂರ್ಣ ವರದಿ ಜಾರಿಯಾಗೋದ್ರ ಮುಖಾಂತರವಾಗಿ ನಿಷ್ಪಕ್ಷಪಾದಂಥ ಚುನಾವಣೆ ನಡೆದರೆ ಯಾವುದೇ ಚುನಾವಣಾ ಆಯೋಗ ಯಾವುದೇ ರೀತಿಯ ಅಕ್ರಮಗಳಿಗೆ ಭಾಗಿಯಾಗದೆ, ಕೇಂದ್ರ ಸರ್ಕಾರದ ಜೊತೆಗೆ ಶಾಮೀಲಾಗದೆ ಒಂದು ಜನಪರವಾದಂಥ ಪ್ರಜಾಪ್ರಭುತ್ವವನ್ನು ಉಳಿಸೋ ನಿಟ್ಟಿನಲ್ಲಿ ಚುನಾವಣೆಗಳು ನಡೀಬೇಕು ಅಂತಕ್ಕಂಥ ಆಗ್ರಹ ಮಾಡ್ತಾ, ಒಟ್ಟಾರೆ ಬದಲಾವಣೆಗಾಗಿ ಬದಲಾವಣೆ ಅಗತ್ಯವಾಗಿದೆ, ಬದಲಾವ್ ಜರೂರಿ ಹೈ, ಚೇಂಜ್ ಇಸ್ ನೆಸೆಸರಿ ಅಂತಕ್ಕಂಥ ಘೋಷಣೆ ಅಡಿಯಲ್ಲಿ ದೇಶಾದ್ಯಂತ ಪಾದಯಾತ್ರೆ ಮುಗಿದ ಮೇಲೆ ಸೆಪ್ಟೆಂಬರ್ 1ಕ್ಕೆ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಸೆಪ್ಟೆಂಬರ್ 1 ರಾಮಲೀಲಾ ಮೈದಾನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಸೇರಿ ಈ ದೇಶದಲ್ಲಿ ಏನು ಬದಲಾವಣೆ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡು ಕಮ್ಯುನಿಸ್ಟ್ ಪಾರ್ಟಿ ಈ ಹೋರಾಟವನ್ನು ಆರಂಭಿಸಿದೆ. ಈ ಹೋರಾಟದಲ್ಲಿ ಕೊಪ್ಪಳ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಪಾದಯಾತ್ರೆ ಮಾಡಿ ಇವತ್ತು ನಾವು ಗಂಗಾವತಿ ನಗರದಲ್ಲಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆ. ಅದಕ್ಕೆ ನಾನು ಪಕ್ಷದ ಪರವಾಗಿ ಈ ಜಿಲ್ಲೆಯ ಎಲ್ಲ ಪತ್ರಕರ್ತರ ಸಂಗಾತಿಗಳಿಗೆ ವೈಯಕ್ತಿಕವಾಗಿ ಮತ್ತು ನನ್ನ ಪಕ್ಷದ ಪರವಾಗಿ ಅಭಿನಂದನೆ ಹೇಳಿ ನಮ್ಮ ಹೋರಾಟಕ್ಕೆ ಸದಾ ನಿಮ್ಮ ಬೆಂಬಲ ಇರಲಿ ಅಂತ ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತಾನೆ. ನಮಸ್ಕಾರ. ಏನು ಆಗಸ್ಟ್ 6ರಿಂದ ಏನು ಪಾದಯಾತ್ರೆ ಇಡೀ ರಾಜ್ಯದಲ್ಲಿ ನಡೆದಿದೆ, ಇದು ಬಡವರ ಸೂರಿಗಾಗಿ ಹೋರಾಟ. ಇದು ಸತತ 2020ರಿಂದ ಪಾದಯಾತ್ರೆ ಶುರುವಾಗಿದ್ದು, ಇದರ ಉವಾರಿ ಹೊತ್ತಿರ್ತಕ್ಕಂಥ ನಮ್ಮ ರಾಜ್ಯ ಕಾರ್ಯದರ್ಶಿ ಸಾಥಿಯವರು, ನಮ್ಮ ಜಿಲ್ಲೆಯ ಜವಾಬ್ದಾರಿ ಇರತಕ್ಕಂಥ ಜನಾರ್ದನ್ ಕಾಮ್ರಾಡು ಮತ್ತು ಪ್ರಸನ್ನ ಕಾಮ್ರಾಡು ಅವರು ನಮ್ಮ ಇವತ್ತು ಈ ಜಾಥಾವನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಾವು ಕನಿಷ್ಠ
ಇಡೀ ಕರ್ನಾಟಕದಲ್ಲಿ ಏನು ಹೋರಾಟ ಶುರು ಮಾಡಿದ್ದೀವಿ. ಇದು ಸರ್ಕಾರ ಈಗಾಗಲೇ ಏನು ಘೋಷಣೆ ಮಾಡಿದೆ, ಒಂದು ಜಿಲ್ಲೆಗೆ 50,000 ಜನ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಇಡೀ ನಮ್ಮ ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಜಾಗಿಲ್ದಾರದಾರ. ಅದಕ್ಕೆ ತಾವು 50,000 ಅನ್ನೋದನ್ನ ತೆಗೆದು 2 ಲಕ್ಷದವರೆಗೆ ಮುಂದುವರಿಸಬೇಕಂತ ಹೇಳೋದ್ರ ಜೊತೆಗೆ ಇವತ್ತೇನು 19ನೇ ತಾರೀಕಿಗೇನು ಪಾದಯಾತ್ರೆ ನಡೆದಿದೆ. ಮಾನ್ಯ ತಹಸೀಲ್ದಾರರು ತಾವು ಎಲ್ಲೆಲ್ಲಿ ಸರ್ವೆ ನಂಬರ್ ಇದೆ, ಸರ್ಕಾರಿ ಜಾಗ ಎಲ್ಲೆಲ್ಲಿದೆ ಆ ಜಾಗವನ್ನು ಗುರುತಿಸಿ ನಮ್ಮ ನಿವೇಶನ ಯಾರೆಲ್ಲ ಜಾಗ ಇಲ್ಲ ಅವ್ರಿಗೆ ಪ್ಲಾಟ್ ಕೊಡಬೇಕಂತೇಳಿ ನಮ್ದು ಹೋರಾಟ ಇದೆ. ಅದು ಹೋಗದೇ ಇದ್ರೆ ತಮಗೆ 15 ದಿವಸ ಟೈಮ್ ಕೊಟ್ಟಿದ ತಕ್ಷಣನೇ ತಿರುಗಿ ಮುಂದಿನ ತಿಂಗಳು ನಾವು ಸತತ ಅವ್ರ ಜಾಗ ಹುಡುಕಿ ಸರ್ವೆ ಮಾಡಿ ಆಮೇಲೆ ಲೇಔಟ್ ಮಾಡೋವರೆಗೂ ನಾವು ತಹಸೀಲ್ ಆಫೀಸ್ ಮುಂದೆ ಧರಣಿ ಕೊಡಬೇಕಾಗತ್ತೆ. ಮಾಧ್ಯಮ ಅಣ್ಣ ತಮ್ಮಂದರಲ್ಲಿ ವಿನಂತಿ, ಇದನ್ನ ಆದಷ್ಟು ಜನಸಾಮಾನ್ಯರ ಮಧ್ಯೆ ಕಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿ ನನ್ನ ಮಾತು ಮುಗಿಸ್ತೀನಿ ಬಂಧುಗಳೇ.